ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ನಿಗಪ್ಪುದೂರು ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಕೊಯ್ದಿಲ್ಲ ಗಿಚ್ಚಿಲ್ಲ ಕೊಡ್ದಿಲ್ಲ ಸುದ್ದಿಯನ್ನಾಗಿ ನಿಮಗೆ ನೇರವಾಗಿ ತಲುಪಿಸುತ್ತೇನೆ. ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ನೋಡಿ, ಒಲಿಂಪಿಕ್ಸ್ ಅಂದ ತಕ್ಷಣ ನಮಗೆ ಚಿನ್ನದ ಪದಕ, ಅದ ಕಠಿಣ ಪರಿಶ್ರಮ ಮತ್ತು ನಮ್ಮ ದೇಶ ಹೆಮ್ಮೆ. ಇತ್ತೀಚಿನ ದಿನಗಳಲ್ಲಿ ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ ಒಂದು ವಿಚಿತ್ರವಾದ ಸುದ್ದಿ ವೈರಲ್ ಆಗುತ್ತದೆ. ಅದೇನೆಂದರೆ ಕೇವಲ 3 ದಿನಗಳಲ್ಲಿ ಬರೋಬ್ಬರಿ 10,000 ಕಾಂಡೋಮ್ಗಳು ಖಾಲಿಯಾಗಿವೆ. ಕ್ರೀಡಾಪಟುಗಳು ಅಲ್ಲಿ ಆಟವಾಡಲು ಹೋಗುತ್ತಾರಾ ಅಥವಾ ಮೋಜು ಮಸ್ತಿ ಮಾಡಲು ಹೋಗುತ್ತಾರಾ? ನೋಡಿ, ಈ ಕಾಂಡೋಮ್ಗಳು ಎಲ್ಲಿ, ಹೇಗೆ ಮತ್ತು ಯಾಕೆ ಬಳಸುತ್ತಾರೆ ಅನ್ನೋ ಪೂರ್ತಿ ಮಾಹಿತಿ ನಾನು ಇಲ್ಲಿ ಕೊಡುತ್ತೇನೆ. ನೋಡಿ, ಇದು ಕಾಂಡೋಮ್ ಎಲ್ಲಿ ಹಂಚುತ್ತಾರೆ. ಒಲಿಂಪಿಕ್ಸ್ ನಡೆಯುವ ಸಾವಿರಾರು ಕ್ರೀಡಾಪಟುಗಳು ತಗುಲುವ ಒಲಿಂಪಿಕ್ಸ್ ವಿಲೇಜ್ ಎಂಬ ಪ್ರತ್ಯೇಕ ಜಗತ್ತನ್ನೇ ನಿರ್ಮಿಸಲಾಗಿರುತ್ತದೆ. ಅಲ್ಲಿ ಕ್ರೀಡಾಪಟುಗಳಿಗೆ ಉಚಿತ ಊಟ ಮತ್ತು ಜಿಮ್ಮು ಮತ್ತು ಇತರೆ ವಸತಿಯೊಂದಿಗೆ ಆರೋಗ್ಯ ಕೇಂದ್ರಗಳನ್ನು ಕೂಡ ಸಹ ಸ್ಥಾಪನೆ ಮಾಡಲಾಗಿರುತ್ತದೆ. ಅವರಿಗೆ ಉಚಿತವಾಗಿ ಸಿಗುವಂಥ ಎಲ್ಲ ಇರಿಸುವ ವಸ್ತುಗಳು, ಇನ್ನಿತರೆ ಮೆಟೀರಿಯಲ್ಸ್ ಅವರಿಗೆ ಸಿಗುವಂಥ ಪ್ರತ್ಯೇಕ ಲೊಕೇಶನ್ ಜಾಗ ಮಾಡಿರ್ತಾರೆ. ಇಷ್ಟೊಂದು ಯಾಕೆ ಸಂಖ್ಯೆಯಲ್ಲಿ ಅವರಿಗೆ ಕಾಂಡೋಮನ್ನು ಹಂಚುತ್ತಾರೆ, ಯಾಕೆ ಕೊಡುತ್ತಾರೆ? ಇದು ರೀಸನ್ ನೋಡಿ. ಅವರಿಗೆ ಸುರಕ್ಷಿತ ಲೈಂಗಿಕ ಸೇಫ್ಟಿ ಅಂದರೆ ರೀಸನ್ ಆಫ್ ಸೆಕ್ಸ್ ಸೇಫ್ ಅಂದರೆ 1998ರಲ್ಲಿ ಸುಯೆಲ್ ಒಲಿಂಪಿಕ್ಸ್ನಿಂದ ಈ ಪದ್ಧತಿ ಶುರುವಾಯಿತು. ಆಗ HIV ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಲು ಇದನ್ನು ಆರಂಭಿಸಲಾಯಿತು. ಅಲ್ಲಿ ಸಾವಿರಾರು ಯುವ ಕ್ರೀಡಾಪಟುಗಳು ಒಂದೇ ಕಡೆ ಸೇರುತ್ತಾರೆ ಮತ್ತು ರೋಗಗಳು ಹರಡಬಾರದು ಎಂಬ ಆದ್ಯತೆ ಸಂಘಕರ ಉದ್ದೇಶ. ನೋಡಿ, ಒತ್ತಡ ನಿವಾರಣೆ ಅಂದರೆ ಸ್ಟ್ರೆಸ್ ರಿಲೀಫ್. ಅಥ್ಲೆಟಿಕ್ಗಳು ವರ್ಷಗಟ್ಟಲೆ ಕ್ರೀಡಾಪಟುಗಳು ಅಭ್ಯಾಸ ಮಾಡುತ್ತಾರೆ. ಪಂದ್ಯ ಮುಗಿದ ಮೇಲೆ ತಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಅವರು ಸಾಮಾಜಿಕವಾಗಿ ಬೆರೆಯುತ್ತಾರೆ. ಅಲ್ಲಿ ವಿಲೇಜಲ್ಲಿ ನೋಡಿ, ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ಬೇರೆ ಬೇರೆ ದೇಶದಿಂದ ಅಲ್ಲಿ ಬಂದು ಕ್ರೀಡಾಪಟುಗಳು ಭಾಗಿಯಾಗುತ್ತಾರೆ ಮತ್ತು ಭೇಟಿಯಾಗುತ್ತಾರೆ. ಈಗಿನ ಕಾಲದಲ್ಲಿ ಡೇಟಿಂಗ್ ಮತ್ತು ಆ್ಯಪ್ಗಳು ಟೆಂಡರ್ ಬಂಬಲ್ ಬಳಕೆ ಒಲಿಂಪಿಕ್ಸ್ ವಿಲೇಜ್ ಅತಿ ಹೆಚ್ಚಾಗಿರುತ್ತದೆ ಎಂದು ವರದಿಗಳ ಪ್ರಕಾರ ಕೇಳಿಬರುತ್ತದೆ. ನೋಡಿ, ಅಲ್ಲಿ ಎಲ್ಲವೂ ಕಾಂಡೋಮ್ಗಳು ಬಳಕೆಯಾಗುತ್ತವ ಎಂಬ ಡೌಟ್. 10,000 ಕಾಂಡೋಮ್ ಅಂದರೆ ಚಿಕ್ಕದಲ್ಲ. ಅವು ಅಷ್ಟು ಬಳಕೆಯಾಗುತ್ತವ, ಯೂಸ್ ಮಾಡ್ತಾವ ಕ್ರೀಡಾಪಟುಗಳು ಅನ್ನೋದು ಒಂದು ಡೌಟ್. ನೋಡಿ, ಇಲ್ಲಿದೆ ಅಸಲಿ ಟ್ವಿಸ್ಟ್. ಯಾಕೆ ಹಂಚಲಾದ ಎಲ್ಲ ಕಾಂಡೋಮ್ಗಳು ಬಳಕೆಯಾಗುತ್ತವೆ ಎಂದು ಅರ್ಥವಲ್ಲ. ಅದು ನೆನಪಿನ ಕಾಣಿಕೆ. ಅಂದರೆ ಒಲಿಂಪಿಕ್ಸ್ ಲೋಗೋ ಇರುವ ಕಾಂಡೋಮ್ ಪ್ಯಾಕೆಟ್ಗಳು ವಿಶಿಷ್ಟವಾಗಿರುತ್ತವೆ. ಅನೇಕ ಕ್ರೀಡಾಪಟುಗಳು ಇವುಗಳನ್ನು ಆಟದ ನೆನಪಿಗಾಗಿ ಅಥವಾ ತಮ್ಮ ಸ್ನೇಹಿತರೆ ಗಿಫ್ಟ್ಗಾಗಿ ಮನೆಗೆ ಕೊಂಡೊಯ್ಯುವ, ತಮ್ಮ ದೇಶಕ್ಕೆ ತಮ್ಮ ಸ್ವಂತ ಊರಿಗೆ ಕೊಂಡೊಯ್ಯುವ ವ್ಯವಸ್ಥೆ ಕೂಡ ಅವರು ಮಾಡಿರುತ್ತಾರೆ. ನೋಡಿ, ದಾಖಲೆ ಪ್ರಕಾರ 2016ರ ರಿಯೋ ಒಲಿಂಪಿಕ್ಸ್ನಲ್ಲಿ ಬರೋಬ್ಬರಿ 4,50,000 ಕಾಂಡೋಮ್ ಹಂಚಲಾಗಿತ್ತು. ಆದರೆ ಈ ಕಾಂಡೋಮ್ಗಳು ಪ್ರತಿಯೊಬ್ಬ ಅಥ್ಲೆಟಿಕ್ ಸರಾಸರಿ 42 ಕಾಂಡೋಮ್ ಸಿಕ್ಕಂತಾಗಿತ್ತು. ಅಂದರೆ 4,50,000 ಕಾಂಡೋಮ್ ಹಂಚಲಾಗಿತ್ತು. ಆದರೆ ಒಬ್ಬೊಬ್ಬ ಅಥ್ಲೆಟಿಕ್ಕಿಗೆ, ಕ್ರೀಡಾಪಟುಗಳಿಗೆ ಸರಾಸರಿ ಒಬ್ಬೊಬ್ಬರಿಗೆ 42 ಕಾಂಡೋಮ್ ಸಿಕ್ಕಂತಾಗಿತ್ತು. ಈ 42 ಕಾಂಡೋಮ್ ಯೂಸ್ ಮಾಡಿದ್ದಾರೆ ಒಬ್ಬರು. ನೋಡಿ, ಅವರು ಗಿಫ್ಟ್ ಒಯ್ಬೋದು, ಮನೆಗೆ ನೆನಪಿನ ಕಾಣಿಕೆಯಾಗಿ ತಮ್ಮ ದೇಶಕ್ಕೆ ಓದಿರಬಹುದು ಎಂಬ ಮಾಹಿತಿ ಪ್ರಕಾರ ಇದು ದಿನಕ್ಕೆ 10,000 ಖಾಲಿಯಾಗಿದ್ದು ಹೇಗೆ? ನೋಡಿ, ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ ವಿಪರೀತ ಚಳಿ ಇರುವುದರಿಂದ ಕ್ರೀಡಾಪಟುಗಳು ಹೊರಗೆ ಹೋಗುವುದು ಕಡಿಮೆ. ಹೀಗಾಗಿ ವಿಲೇಜ್ ಒಳಗಡೆಯೇ ಸಮಯ ಕಳೆಯುತ್ತಾರೆ. ಅಥ್ಲೆಟಿಕ್ಗಳು ಇವುಗಳನ್ನು ಒಮ್ಮೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುವುದರಿಂದ ಸ್ಟಾಕ್ ಬೇಗ ಖಾಲಿಯಾಗುತ್ತದೆ ಎಂಬ ವರದಿ ಪ್ರಕಾರ ಬಂದಿದೆ. ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ ಕಾಂಡೋಮ್ಗಳು ಹಂಚಿಕೆಯಾಗುವ ಸುದ್ದಿಯಾಗುವ ವಿಷಯ. ಕ್ರೀಡಾಪಟುಗಳು ಅಂದರೆ ಇದು ಗ್ರಾಮದಲ್ಲಿ ಒಲಿಂಪಿಕ್ಸ್ ಸಾವಿರಾರು ಸಂಖ್ಯೆಯಲ್ಲಿ ಕಾಂಡೋಮ್ಗಳು ಉಚಿತವಾಗಿ ಕೊಳ್ಳುವುದು ಮಾಡಿರುತ್ತಾರೆ. ಈ ಕ್ರೀಡಾಪಟುಗಳಿಗೆ ಗ್ರಾಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾಂಡೋಮ್ಗಳನ್ನು ಉಚಿತವಾಗಿ ಹಂಚುವ ಸಂಪ್ರದಾಯಕ ಹಿಂದೆಯಿಂದ ನಡೆದು ಬಂದಿದೆ. ನೋಡಿ, ಒಟ್ಟಿನಲ್ಲಿ ಎಷ್ಟೇ ಕ್ರೀಡೆಗಳು ಗಂಭೀರವಾಗಿದ್ದರೂ ಕ್ರೀಡಾಪಟುಗಳು ಆರೋಗ್ಯ ಮತ್ತು ಸುರಕ್ಷತೆ ಒಲಿಂಪಿಕ್ಸ್ ಸಮಿತಿ ಮೊದಲು ಆದ್ಯತೆ ನೀಡುತ್ತದೆ. ನಿಮ್ಮ ಬಗ್ಗೆ ಅಭಿಪ್ರಾಯವೇನು? ಇದರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಒಲಿಂಪಿಕ್ಸ್ ವಿಲೇಜ್ ಸ್ಪೋರ್ಟ್ ಇಷ್ಟು ನಮ್ಮ ಮಾಹಿತಿ. ಬನ್ನಿ ಫ್ರೆಂಡ್ಸ್, ಧನ್ಯವಾದಗಳು. ಈ ವಿಡಿಯೋದಲ್ಲಿ ಮುಕ್ತಾಯ ಮಾಡುತ್ತೇನೆ. ಈ ಚಿಕ್ಕ ಪತ್ರಕರ್ತನಿಗೆ ನಿಮ್ಮ ದೊಡ್ಡ ಸಹಾಯ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್